ಎಲ್ರಿಗೂ ನಮಸ್ಕಾರ. ಕಳೆದಂಥ ವಿಡಿಯೋ ಸೆಷನ್ಗಳಲ್ಲಿ 2017ರಲ್ಲಿ ನಡೆದಂಥ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪತ್ರಿಕೆ 2 ಸಮಾಜ ವಿಜ್ಞಾನ ಪತ್ರಿಕೆಗೆ ಸಂಬಂಧಪಟ್ಟಾಗೆ ಸುಮಾರು 91ನೇ ಪ್ರಶ್ನೆಯಿಂದ 130 ಪ್ರಶ್ನೆಗಳವರೆಗೆ ನಾವು ಸರಿಯಾದಂಥ ಉತ್ತರ ಮತ್ತು ಅದಕ್ಕೆ ಪೂರಕವಾದಂಥ ವಿವರಣೆಯನ್ನು ಮಾಡಿದ್ವಿ. ಸೊ ಇದು ಕಡೆಯ ವಿಡಿಯೋ ಸೆಷನ್. ಇದು ಇನ್ನು 20 ಪ್ರಶ್ನೆಗಳಿದೆ, ಪ್ರಮುಖವಾದ ಪ್ರಶ್ನೆಗಳು. ಈ 20 ಕ್ವೆಶ್ಚನ್ ಬಂದುಬಿಟ್ಟು ಸಮಾಜ ವಿಜ್ಞಾನದ ಬೋಧನಾ ಕೌಶಲ್ಯಕ್ಕೆ ಸಂಬಂಧಪಟ್ಟಂದರೆ ಪೆಡಗಜಿಗೆ ಸಂಬಂಧಪಟ್ಟ ಪ್ರಶ್ನೆಗಳು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. 131ರಿಂದ 150ನೇ ಪ್ರಶ್ನೆ ತನಕ. ಸೊ ಟೈಮನ್ನು ವೇಸ್ಟ್ ಮಾಡೋದು ಬೇಡ. ಐ ಡೋಂಟ್ ವಾಂಟ್ ಟು ಕಿಲ್ ದ ಟೈಮ್. ಸೊ ಯಾರೆಲ್ಲ ಇವತ್ತು ನೋಡ್ತಾ ಇದ್ದಾರೋ ಸೊ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಶುರು ಮಾಡ್ತಾ ಇದ್ದೀನಿ. ಸೊ ಎಲ್ಲ ಪ್ರೀವಿಯಸ್ ವೀಡಿಯೋಸ್ ನೋಡಬೇಕು ಅಂತಂದರೆ ವಿಡಿಯೋ ಲಿಸ್ಟಲ್ಲಿ ಸಿಗುತ್ತೆ. ಇಲ್ಲಾಂದರೆ ನಿಮಗೆ ಈ ಚಾನಲ್ನ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡಿದ್ರೆ ಸೊ ಆಲ್ ದ ಪ್ರೀವಿಯಸ್ ವಿಡಿಯೋ ವಿಲ್ ಅಪ್ಡೇಟ್ಸ್ ಎಲ್ಲವೂ ಕೂಡ ಅಪ್ಡೇಟ್ ಆಗಿದೆ, ನೀವು ಅಲ್ಲಿ ನೋಡ್ಕೊಳ್ಬೋದು. ಸೊ ಲೆಟ್ಸ್ ಸ್ಟಾರ್ಟ್ ಫ್ರಮ್ ದ ಲಾಸ್ಟ್ ಸೆಷನ್ ಕ್ವಶನ್, ದಟ್ ಈಸ್ 130ನೇ ಪ್ರಶ್ನೆ. ಇದು ಗಣಕಯಂತ್ರ ಆಧಾರಿತ ಸಮಾಜ ವಿಜ್ಞಾನ ಬೋಧನೆಯನ್ನು ಮಾಡುವಾಗ ಶಿಕ್ಷಕನ ಪಾತ್ರ ಅಂತ ಇದೆ. ಈಗ ಅಂದರೆ ಗಣಕಯಂತ್ರವನ್ನು ಆಧಾರವಾಗಿ ಇಟ್ಟುಕೊಂಡು ಅಥವಾ ಗಣಕಯಂತ್ರದ ಸಹಾಯದಿಂದ ಸಮಾಜ ವಿಜ್ಞಾನ ಬೋಧನೆಯನ್ನು ಮಾಡ್ತಕ್ಕಂಥ ಶಿಕ್ಷಕನ ಪಾತ್ರ ಹೇಗಿರಬೇಕು ಅಂತ. ಮುಖ್ಯ ಕಾರ್ಯವಿಧಿ ನಿಯೋಜಕ, ಕಲಿಸುವವ ಮತ್ತು ಸ್ನೇಹಿತ ಅಂತ ಇದೆ ಇಲ್ಲಿಗೆ. ಸೊ 4ನೇದಕ್ಕೆ ಆನ್ಸರ್ ಬಂದು ದಟ್ ಈಸ್ ಸ್ನೇಹಿತ ಅಂತಂದರೆ ಫ್ರೆಂಡ್ಲಿ ನೇಚರಲ್ಲಿ ಗಣಕಯಂತ್ರವನ್ನು ಆಧಾರವಾಗಿ ಇಟ್ಕೊಂಡು ಆತ ಇಲ್ಲಿ ಪಾಠ ಮತ್ತು ಪ್ರವಚನಗಳನ್ನ ಮಾಡಬೇಕಾಗುತ್ತೆ. ಅಂದರೆ ಈ ಗಣಕಯಂತ್ರವನ್ನು ಬಳಸ್ಕೊಂಡು ಪಾಠ ಮಾಡೋದ್ರಿಂದ ಅಥವಾ ಗಣಕಯಂತ್ರ ಆಧಾರಿತ ಅಂತಕ್ಕಂಥ ಬೋಧನೆ ಏನಾಗುತ್ತೆ, ಆ ಒಂದು ವಿದ್ಯಾರ್ಥಿಗಳಿಗೆ ಪರಿಣಾಮಕಾರಿಯಾದಂಥ ಬೋಧನೆಯಾಗಿ ಅದು ರೂಪುಗೊಳ್ಳುತ್ತೆ. ಹಾಗಾಗಿ ಒಬ್ಬ ಸ್ನೇಹಿತನಾಗಿ ಗಣಕಯಂತ್ರ ಆಧಾರಿತ ಸಮಾಜ ವಿಜ್ಞಾನ ಬೋಧನೆಯನ್ನು ಮಾಡಬೇಕಾದ್ರೆ ಶಿಕ್ಷಕ ಹಾಗಿರಬೇಕು ಅಂತಕ್ಕಂಥದ್ದು ಇಲ್ಲಿ ಬರುತ್ತೆ, ಇಲ್ಲಿ ಆಪ್ಷನ್ 4ಅಲ್ಲಿ. ಸೊ ನೆಕ್ಸ್ಟು 132ನೇ ಪ್ರಶ್ನೆ ನೋಡೋಣ ಈಗ ಇಲ್ಲಿ. ಸೊ ಏನಿದೆ ಅಂತ ಕ್ವಶನ್ ನಂಬರ್ 132. ಕ್ರಮಾನುಗತ ಬೋಧನೆಯ ಮೂಲತತ್ವಗಳನ್ನು ರೂಪಿಸಿದ ಈ ಪರಿಣಿತ ಶಾಸ್ತ್ರಜ್ಞರಿಂದ ಯಾರು ಅಂತ. ಕ್ರಮಾನುಗತ ಬೋಧನೆಯ ಮೂಲತತ್ವವನ್ನು ಯಾರು ರೂಪಿಸಿದ್ರು ಅಂತ, ಆ ಪರಿಣಿತ ಶಾಸ್ತ್ರಜ್ಞ ಯಾರು ಅಂತ ಹೇಳಿದರೆ ಇಲ್ಲಿ ಥಾಮಸ್ ಎಫ್ ಗಿಲ್ಬರ್ಟ್, ರಾಬರ್ಟ್ ಮೇಜರ್, BF ಸ್ಕಿನ್ನರ್, ನಾರ್ಮನ್ ಎ ಕ್ರೌಡರ್ ಅಂತ ಇದೆ. ಇದಕ್ಕೆ ಸರಿಯಾದಂಥ ಆನ್ಸರ್ ಬಂದು ದಟ್ ಈಸ್ BF ಸ್ಕಿನ್ನರು. ಈತ ಒಬ್ಬ ಮನೋವಿಜ್ಞಾನಿಯೂ ಕೂಡ ಹೌದು, ಒಬ್ಬ ಶಾಸ್ತ್ರಜ್ಞನು ಕೂಡ ಹೌದು ಈತ. ಈಗ BF ಸ್ಕಿನ್ನರ್ ಬಗ್ಗೆ ಸೈಕಾಲಜಿಯಲ್ಲಿ ಅವನ ಒಂದು ತತ್ವಗಳು ಸಾಕಷ್ಟು ಬರುತ್ತೆ ಈಗ ಸ್ಕಿನ್ನರ್ ಅಂದರೆ. ಹಾಗಾಗಿ ಕ್ರಮಾನುಗತ ಬೋಧನೆಯ ಮೂಲತತ್ವವನ್ನು ರೂಪಿಸಿದಂಥ ಪರಿಣತ ಶಾಸ್ತ್ರಜ್ಞ ಯಾರಪ್ಪ ಅಂದರೆ ದಟ್ ಈಸ್ BF ಸ್ಕಿನ್ನರ್. ಅದಕ್ಕೆ ನೆಕ್ಸ್ಟು 132 ಆಯಿತು. ಸೊ ವಿ ವಿಲ್ ಗೋ ಫಾರ್ವರ್ಡ್. 133ನೇ ಪ್ರಶ್ನೆ ನೋಡೋಣ ಈಗ. ಪಠ್ಯವಸ್ತು ಎಂದರೆ ಶಾಲೆಯಲ್ಲಿ ಮಗುವು ಪಡಿತಕ್ಕಂಥ ಒಟ್ಟು ಅನುಭವದ ಮೊತ್ತ ಅಂತ ಈ ಹೇಳಿಕೆಯನ್ನು ನೀಡಿದವರು. ನೋಡಿ ಇಲ್ಲಿ ಕೆಲವರೆಲ್ಲ ಪಠ್ಯಕ್ರಮ ಮತ್ತು ಪಠ್ಯವಸ್ತು ಅಂತ ಎರಡೂ ಒಂದೇ ಅಂತ ಅನ್ಕೋತಾರೆ. ಸೊ ಕರಿಕ್ಯುಲಮ್ ಅಂದರೆ ಬೇರೆ, ಕರಿಕ್ಯುಲಮ್ ಅಂದರೆ ಪಠ್ಯಕ್ರಮ ಅಂತ ಬರುತ್ತೆ, ಅದು ಸಿಲೆಬಸ್ ಅಂದರೆ ಪಠ್ಯವಸ್ತು ಆಗುತ್ತೆ. ಅಂದರೆ ಯಾವುದಾದ್ರು ಒಂದು ಬುಕ್ಸಲ್ಲಿ ಮುನ್ನುಡಿಯ ಪಕ್ಕದಲ್ಲಿ ಅಥವಾ ಮುನ್ನುಡಿಗಿಂತ ನೆಕ್ಸ್ಟ್ ಪೇಜಲ್ಲಿ ಬರುತ್ತೆ ಇದು. ಸೊ ಕಂಟೆಂಟಲ್ಲಿ ಪರಿವಿಡಿಯಲ್ಲಿ ಅಂದರೆ ಒಂದು ಪುಸ್ತಕದ ಒಳಗಿನ ಪುಟಗಳಲ್ಲಿ ನಾವೇನೆಲ್ಲ ಕಲಿತೀವಿ ಅಂತಕ್ಕಂಥ ಅಂಶಗಳ ಸಂಬಂಧಪಟ್ಟ ಹಾಗೆ ಆರಂಭದಲ್ಲೇ ಇರತಕ್ಕಂಥ ಒಂದು ಕಂಟೆಂಟ್ ಓರಿಯೆಂಟೆಡ್ ಟಾಪಿಕ್ ಅದು ಪಠ್ಯವಸ್ತು ಅಂತಕ್ಕಂಥ ಅಂದರೆ ಸಿಲೆಬಸ್ ಅಂತ. ಈಗ ಫಾರ್ ಎಕ್ಸಾಂಪಲ್ಲು ಸಮಾಜ ವಿಜ್ಞಾನ ಒಂದು ಟೆಕ್ಸ್ಟ್ ಪಠ್ಯಪುಸ್ತಕ ಇದೆ ಅಂತ ಅಂದ್ಕೊಳ್ಳಿ. ಅಲ್ಲಿ ನಿಮಗೆ ಕ್ಲಾಸಿಫಿಕೇಷನ್ ಆಗಿರುತ್ತೆ. ಇತಿಹಾಸದಲ್ಲಿ ಇಷ್ಟು ಪಾಠಗಳು ಬರುತ್ತೆ, ಭೂಗೋಳದಲ್ಲಿ ಇಷ್ಟು ಪಾಠಗಳು ಬರುತ್ತೆ, ಮತ್ತು ವ್ಯವಹಾರ ಅಧ್ಯಯನದಲ್ಲಿ ಒಂದಷ್ಟು ಪಾಠಗಳು ಬರುತ್ತೆ ಅಂತ. ಅವೆಲ್ಲವೂ ಕೂಡ ನಿಮಗೆ ಮೊದಲನೇ ಪೇಜಲ್ಲಿ ಇರುತ್ತೆ ಅದು. ಸೊ ಅದನ್ನು ಇಲ್ಲಿ ಪಠ್ಯವಸ್ತು ಅಂತ ಯೂಶಲಿ ಹೇಳುವಂಥದ್ದು. ಸೊ ಪಠ್ಯವಸ್ತು ಅಂದರೆ ಶಾಲೆಯಲ್ಲಿ ಮಗು ಪಡಿತಕ್ಕಂಥ ಒಟ್ಟು ಅನುಭವದ ಮೊತ್ತ ಈ ಹೇಳಿಕೆಯನ್ನು ನೀಡಿದವರು. ಬಟ್ ಅಲ್ಲಿ ಏನಾಗುತ್ತೆ, ಪಠ್ಯವಸ್ತುವನ್ನು ಆಧಾರವಿಟ್ಟುಕೊಂಡು ಪಾಠವನ್ನು ಮಾಡಬೇಕಾದ್ರೆ ಕೇವಲ ನಾವು ಸಿಲೆಬಸ್ಗಷ್ಟೇ ಕಾನ್ಸಂಟ್ರೇಟ್ ಮಾಡಲ್ಲ. ಸಿಲೆಬಸ್ಸಲ್ಲಿ ಬರ್ತಕ್ಕಂಥ ಕೆಲವೊಂದು ಸನ್ನಿವೇಶಗಳನ್ನು ಆಧಾರವಾಗಿ ಇಟ್ಟುಕೊಂಡು ಪ್ರಸ್ತುತ ಸನ್ನಿವೇಶಗಳಲ್ಲೂ ಏನೇನಾಗ್ತಾ ಇದೆ, ಏನು ನಡೀತಾ ಇದೆ, ನಾವು ಅದಕ್ಕೆ ಹೇಗಿರ್ಬೋದು, ಯಾವ ಥರ ಚೇಂಜಸ್ ಬರ್ಬೋದು, ಅಂದರೆ ಪ್ರೆಸೆಂಟ್ ಕಂಡೀಷನ್ಸ್ ಜೊತೆಗೂ ಕೂಡ ಒಂದಷ್ಟು ನಾವು ವಿಚಾರಗಳನ್ನು ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡ್ತಕ್ಕಂಥ ಪ್ರಯತ್ನಗಳು ಆಗ್ತಾ ಇರುತ್ತೆ ಆ್ಯಸ್ ಎ ಸೋಷಿಯಲ್ ಸೈನ್ಸ್ ಟೀಚರ್ಸು. ಹಾಗಾಗಿ ಇಲ್ಲಿ ಪಠ್ಯವಸ್ತು ಅಂತಕ್ಕಂಥ ಅಂದರೆ ಶಾಲೆಯಲ್ಲಿ ಮಗು ಪಡಿತಕ್ಕಂಥ ಒಟ್ಟು ಅನುಭವದ ಮೊತ್ತ ಪಠ್ಯವಸ್ತು ಅಂತ ಈ ಹೇಳಿಕೆಯನ್ನು ಯಾರು ಕೊಟ್ಟರು ಅಂತ ಇಲ್ಲಿ ರಾಷ್ಟ್ರೀಯ ಶಿಕ್ಷಣ ಆಯೋಗ, ಮಾಧ್ಯಮಿಕ ಶಿಕ್ಷಣ ಆಯೋಗ, ವಿಶ್ವವಿದ್ಯಾಲಯ ಶಿಕ್ಷಣ ಆಯೋಗ, ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತಿದೆ ನೋಡಿ ಇಲ್ಲಿ. ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತಿದೆಯಲ್ಲ ಆಪ್ಷನ್ ನಂಬರ್ 4 ಇಟ್ಸ್ ಎ ರೈಟ್ ಆನ್ಸರ್. ಇದಕ್ಕೆ ರಾಷ್ಟ್ರೀಯ ಶಿಕ್ಷಣ ನೀತಿ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ. ನೆಕ್ಸ್ಟು 134ನೇದು. ಬೋಧನೆಯಲ್ಲಿ ಪಾಠೋಪಕರಣಗಳ ಬಳಕೆಯು ಈ ತತ್ವದ ಆಧಾರದ ಮೇಲಿದೆ. ಬೋಧನೆಯಲ್ಲಿ ಪಾಠೋಪಕರಣಗಳ ಬಳಕೆಯು ಈ ತತ್ವದ ಆಧಾರದ ಮೇಲಿದೆ. ಕಲಿಕಾ ತತ್ವ, ಮನಸ್ಸಾಸ್ತ್ರ, ಭಾವನಾ ತತ್ವ, ತಂತ್ರಜ್ಞಾನ ತತ್ವ ಅಂತ ಇದೆ ಇಲ್ಲಿ. ಬೋಧನೆಯಲ್ಲಿ ಪಾಠೋಪಕರಣಗಳ ಬಳಕೆಯು ಈ ತತ್ವದ ಆಧಾರದ ಮೇಲಿದೆ ಅಂತ ಅಂದರೆ ಟೀಚಿಂಗಲ್ಲಿ ಕೆಲವೊಂದು ಬೋಧನೆಗೆ ಪೂರಕವಾದಂಥ ಕೆಲವೊಂದು ಪಾಠೋಪಕರಣಗಳನ್ನು ಬಳಸಬೇಕಾದಂಥ ಟೈಮಲ್ಲಿ ಆ ಒಂದು ಬಳಕೆ ಅಂತಕ್ಕಂಥದ್ದು ಯಾವ ಒಂದು ಪ್ರಿನ್ಸಿಪಲ್ಗೆ ಬೇಸ್ ಆಗಿರುತ್ತೆ ಅಂತ ಇಲ್ಲಿ ಕೇಳಿದರೆ ಇಲ್ಲಿ ಕಲಿಕಾ ತತ್ವ, ಮನಸ್ಸಾಸ್ತ್ರ, ಭಾವನಾ ತತ್ವ ಮತ್ತು ತಂತ್ರಜ್ಞಾನ ತತ್ವ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂಥ ಆನ್ಸರ್ಸ್ ಬಂದು ನೋಡಿ ಮನಸ್ಸಾಸ್ತ್ರ ಅಂತಿದೆಯಲ್ಲ ಆಪ್ಷನ್ ನಂಬರ್ 2 ಇಟ್ಸ್ ರೈಟ್ ಆನ್ಸರ್ ಇದು. ನೆಕ್ಸ್ಟು 135ನೇ ಪ್ರಶ್ನೆ ನೋಡೋಣ ಈಗ. ಸೊ ಏನಿದೆ ಅಂತ ಇಲ್ಲಿ ಕ್ವಶನ್ ನಂಬರ್ 135.
ಕಲಿಕಾ ಅನುಭವಗಳನ್ನು ರಚಿಸುವಾಗ ಗಮನಿಸ್ತಕ್ಕಂಥ ದೃಷ್ಟಿಕೋನ ಅಂತಿದೆ. ಕಲಿಕಾ ಅನುಭವಗಳನ್ನು ರಚಿಸುವಾಗ ಗಮನಿಸುವ ದೃಷ್ಟಿಕೋನ. ವಿಷಯ ಮತ್ತು ವಿದ್ಯಾರ್ಥಿ, ಉದ್ದೇಶಗಳು ಮತ್ತು ವಿಷಯ, ಉಪಾಧ್ಯಾಯ ಮತ್ತು ವಿಷಯ, ಶಿಕ್ಷಕ ಮತ್ತು ವಿದ್ಯಾರ್ಥಿ ಅಂತ ಇದೆ. ಕಲಿಕಾ ಅನುಭವಗಳನ್ನು ರಚಿಸುವಾಗ ಗಮನಿಸುವ ದೃಷ್ಟಿಕೋನ ಏನಪ್ಪ ಅಂದರೆ ವಿಷಯ ಮತ್ತು ವಿದ್ಯಾರ್ಥಿ ಅಂತ. ಅಂದರೆ ಲರ್ನಿಂಗ್ ಎಕ್ಸ್ಪೀರಿಯೆನ್ಸ್ ಅಂತ. ಲರ್ನಿಂಗ್ ಎಕ್ಸ್ಪೀರಿಯೆನ್ಸನ್ನ ರಚನೆ ಮಾಡಬೇಕಾದ್ರೆ ನಾವು ಐ ಥಿಂಕ್ ಗಮನದಲ್ಲಿಟ್ಕೊಳ್ಬೇಕಾದ ದೃಷ್ಟಿಕೋನ, ಯಾವ ಒಂದು ದೃಷ್ಟಿಕೋನವನ್ನು ಇಟ್ಕೋತೀವಿ ಅಂತ ನಾವು ಕಲಿಕಾ ಅನುಭವವನ್ನು ರಚನೆ ಮಾಡಬೇಕಾದ್ರೆ ಅಂತ. ಒಂದು ಸಬ್ಜೆಕ್ಟು, ಇನ್ನೊಂದು ಸ್ಟೂಡೆಂಟು. ಆ್ಯಸ್ ಎ ಸೋಷಿಯಲ್ ಸೈನ್ಸ್ ಟೀಚರ್ ಆಗ್ತಕ್ಕಂಥ ಒಬ್ಬ ಶಿಕ್ಷಕ ಕಲಿಕಾ ಅನುಭವವನ್ನು ರಚನೆ ಮಾಡಬೇಕಾದ್ರೆ ವಿಷಯದ ಬಗ್ಗೆ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಅವನು ದೃಷ್ಟಿಕೋನವನ್ನು ಇಟ್ಕೊಂಡು ತನ್ನ ಒಂದು ಬೋಧನೆಯನ್ನು ಮಾಡಬೇಕಾಗತ್ತೆ. ನೆಕ್ಸ್ಟು, ಹಾಗಾಗಿ ಇದಕ್ಕೆ ಆಪ್ಷನ್ 1 ಇದೆಯಲ್ಲ, ವಿಷಯ ಮತ್ತು ವಿದ್ಯಾರ್ಥಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟು 135ನೇ ಪ್ರಶ್ನೆ ನೋಡೋಣ ಇಲ್ಲಿ. 136ನೇದು. ಘಟಕ ಪರೀಕ್ಷೆಯನ್ನು ನಡೆಸುವ ಮುಖ್ಯ ಉದ್ದೇಶ ಅಂತ. ನೋಡಿ, ವಾರ್ಷಿಕ ಪರೀಕ್ಷೆ ಬೇರೆ, ನೈದಾನಿಕ ಪರೀಕ್ಷೆ ಬೇರೆ, ಘಟಕ ಪರೀಕ್ಷೆ ಬೇರೆ, ಆಮೇಲೆ ಈ ಮೌಲ್ಯಾಂಕನ ಪರೀಕ್ಷೆ ಬೇರೆ. ಈ ಯಾವುದು ಕೂಡ ಒಂದಲ್ಲ ಇವು. ಸೊ ಒಂದೊಂದಕ್ಕೂ ಒಂದು ರೀತಿಯ ಮೀನಿಂಗ್ಸ್ ಬರುತ್ತೆ ಇಲ್ಲಿ. ಘಟಕ ಪರೀಕ್ಷೆ ಅಂದ್ರೂ ಯೂನಿಟ್ ಟೆಸ್ಟ್ ಅಂತ. ಸೊ ಯಾವ್ದಾದ್ರು ಒಂದು ಪಾಠ ಕಂಪ್ಲೀಟ್ ಆಯಿತು ಅಂದರೆ ಒಂದೊಂದು ಪಾಠಕ್ಕೊಂದು ಟೆಸ್ಟ್ ಮಾಡ್ತಾರೆ ಘಟಕ ಪರೀಕ್ಷೆ ಪ್ರತಿಯೊಂದು ಘಟಕಗಳಿಗೆ. ಈಗ ಘಟಕ 1, ಘಟಕ 2, ಘಟಕ 3 ಅಂತ ಹೇಳಲ್ವ ನಾವು. ಅಂದರೆ ಪಾಠ 1, ಪಾಠ 2, ಪಾಠ 3 ಅಂತ ಅಷ್ಟೇ. ಅದು ಯೂನಿಟ್ ಟೆಸ್ಟ್ ಅಂತಾರೆ ಘಟಕ ಪರೀಕ್ಷೆ ಅಂತ. ಅಂದರೆ ಪ್ರತಿಯೊಂದು ಪಾಠ ಮುಗಿದ ನಂತರದಲ್ಲಿ ಆ ಪಾಠದ ಬಗ್ಗೆ ಒಬ್ಬ ವಿದ್ಯಾರ್ಥಿ ಎಷ್ಟನ್ನು ತಿಳ್ಕೊಂಡಿದ್ದಾನೆ ಅಂತಕ್ಕಂಥ ಚೆಕ್ ಮಾಡಲಿಕ್ಕೆ, ಅದನ್ನು ಇವ್ಯಾಲ್ಯೂಯೇಟ್ ಮಾಡಲಿಕ್ಕೆ ಮಾಡ್ತಕ್ಕಂಥ ಒಂದು ಎಕ್ಸಾಮ್ ಇದು, ಯೂನಿಟ್ ಟೆಸ್ಟ್ ಅಂತ. ಆಯಿತಾ? ಸೊ ಏನು ಉದ್ದೇಶ ಇದು? ಶಿಕ್ಷಕರ ಬೋಧನೆಯಲ್ಲಿನ ದೋಷವನ್ನು ಕಂಡುಹಿಡಿಯಲು, ವಿದ್ಯಾರ್ಥಿಗಳ ವರ್ತನೆಯ ಮೌಲ್ಯಮಾಪನ, ವಿಷಯದ ಮೌಲ್ಯಮಾಪನ, ವಿಷಯ ಮತ್ತು ವಿದ್ಯಾರ್ಥಿಗಳ ವರ್ತನೆಯ ಮೌಲ್ಯಮಾಪನ. ಸೊ ಆಪ್ಷನ್ ನಂಬರ್ 4 ಇದೆಯಲ್ಲ, ಇದು ಸರಿಯಾದಂಥ ಉತ್ತರ ಆಗುತ್ತೆ ಅಂತ. ಸೊ ಮೊದಲನೇದು ಘಟಕ ಪರೀಕ್ಷೆಯನ್ನು ಮಾಡೋದರ ಮುಖಾಂತರವಾಗಿ ಅವನಿಗೆ ಆ ಒಂದು ವಿಚಾರದ ಬಗ್ಗೆ ಅಥವಾ ಒಂದು ಸಬ್ಜೆಕ್ಟ್ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾನೆ ಅಂತ ಒಂದು ಗೊತ್ತಾಗುತ್ತೆ. ಸೊ ವಿದ್ಯಾರ್ಥಿಗಳ ವರ್ತನೆಯೂ ಕೂಡ ಅಲ್ಲಿ ಮೌಲ್ಯಮಾಪನ ಆಗ್ತಾ ಇರುತ್ತೆ ಅಂತ ಆ ಒಂದು ಯೂನಿಟ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಟೈಮಲ್ಲಿ. ಹಾಗಾಗಿ ಆಪ್ಷನ್ ನಂಬರ್ 4 136ನೇ ಪ್ರಶ್ನೆಗೆ ಸರಿಯಾದಂಥ ಆನ್ಸರ್ ಆಗುತ್ತೆ. ಪಾಠ ಯೋಜನೆಯ ಅರ್ಥ ಇಲ್ಲಿ, ದಟ್ ಈಸ್ ಲೆಸನ್ ಪ್ಲ್ಯಾನ್ ಅಂತ ಕರಿತೀವಿ ನೋಡು. ಲೆಸನ್ ಪ್ಲ್ಯಾನ್, ಪಾಠ ಯೋಜನೆಯ ಅರ್ಥ. ಬೋಧನೆಯ ಪೂರ್ವಸಿದ್ಧತೆ, ಕಲಿಕೆಗೆ ಪೂರ್ವಸಿದ್ಧತೆ, ಪ್ರೇರಣೆಯ ಪ್ರಕ್ರಿಯೆ, ವಿಷಯವಾರು ಪೂರ್ವಸಿದ್ಧತೆ ಅಂತ ಇದೆ. ಆ್ಯಕ್ಚುಲಿ ಇದು ಟೀಚಿಂಗ್ಗೆ ಸಂಬಂಧಪಟ್ಟಿದ್ದು ಲೆಸನ್ ಪ್ಲಾನು. ಹಾಗಾಗಿ ಬೋಧನೆಯ ಪೂರ್ವಸಿದ್ಧತೆ ನೋಡಿ, ಎಲ್ಲ B.Ed ಅಲ್ಲೆಲ್ಲ ಮತ್ತು D.Ed ಮಾಡ್ತಕ್ಕಂಥ ಅಭ್ಯರ್ಥಿಗಳಾಗಿರ್ಬೋದು, B.Ed ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಾಗಿರ್ಬೋದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಕೆಲವೊಂದು ಟ್ಯುಟೋರಿಯಲ್ ಕ್ಲಾಸ್ ಮಾಡಬೇಕಾದ್ರೆ, ಅವರು ಟೀಚಿಂಗ್ ಪ್ರಾಕ್ಟೀಸಲ್ಲಿ ಕೆಲವೊಂದು ಪಾಠಗಳನ್ನು ಮಾಡಬೇಕಾದ್ರೆ ಅವರು ಪ್ರತಿಯೊಂದು ಪಾಠಕ್ಕೂ ಲೆಸನ್ ಪ್ಲ್ಯಾನನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು. ಅಂದರೆ ಬೋಧನೆ ಮಾಡಲಿಕ್ಕಿಂತ ಮುಂಚೆನೇ ಅವರು ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು. ಸೊ ಯಾವ ಥರ ಟೀಚ್ ಮಾಡ್ಬೋದು, ಹೆಂಗೆ ಹೇಳಬೇಕು, ಫಸ್ಟು PDK ಹಾಕೋದು ಹೆಂಗೆ, ಇವೆಲ್ಲ ಇರುತ್ತೆ ಅಲ್ಲಿ. ಸೊ ನಾಲೆಡ್ಜು, ತಿಳುವಳಿಕೆ, ಜ್ಞಾನ, ಇದಕ್ಕೆ ಸಂಬಂಧಪಟ್ಟಂಗೆ ನಾವೇನು ಹೇಳಬೇಕು, ಏನು ಮಾಡಬೇಕಾಗುತ್ತೆ ಮಕ್ಕಳಿಗೆ, ಇವೆಲ್ಲವೂ ಕೂಡ ಲೆಸನ್ ಪ್ಲಾನಲ್ಲಿ ಕಂಪ್ಲೀಟಾಗಿ ಅವರು ಪ್ರಿಪೇರ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಇದು ಬೋಧನೆಯ ಪೂರ್ವಸಿದ್ಧತೆ ಆಗುತ್ತೆ ಪಾಠ ಯೋಜನೆ. ಸೊ ನೆಕ್ಸ್ಟು 138ನೇ ಪ್ರಶ್ನೆ ನೋಡೋಣ. ಈಗ ಈ ಕೆಳಗಿನ ಯಾವ ಅಂಶವು ರಚನಾತ್ಮಕ ಕಲಿಕಾ ಸನ್ನಿವೇಶದ ಭಾಗವಾಗಿದೆ? ಈ ಕೆಳಗಿನ ಯಾವ ಅಂಶವು ರಚನಾತ್ಮಕ ಕಲಿಕಾ ಸನ್ನಿವೇಶದ ಭಾಗವಾಗಿದೆ ಅಂತ. ಜ್ಞಾನಾತ್ಮಕ ಶಿಷ್ಯ ವೃತ್ತಿಯ ಅವಧಿ, ಅರಿವಿನ ಆಧಾರದ ಮೇಲೆ ಉತ್ತರ ಬರೀತಕ್ಕಂಥ ಅಭ್ಯಾಸ, ಸಾಂದರ್ಭಿಕತೆ ಮತ್ತು ಸಂದರ್ಭೋಚಿತತೆ, ಬಹುಮುಖಿ ಪ್ರದರ್ಶನ ಅಂತ ಇದೆ ಇಲ್ಲಿ. ಸೊ ಯಾವ್ದು ಬರ್ಬೋದು ಆನ್ಸರು? ಈ ಕೆಳಗಿನ ಯಾವ ಅಂಶವು ರಚನಾತ್ಮಕ ಕಲಿಕಾ ಸನ್ನಿವೇಶದ ಭಾಗವಾಗಿದೆ ಅಂದರೆ ನೋಡಿ, ಕೊನೆಯದು ಬರ್ತಲ್ಲ, ಬಹುಮುಖಿ ಪ್ರದರ್ಶನ ಅಂತ. ಅಂದರೆ ಮಲ್ಟಿವೇಷನಲ್ಲಿ ಪ್ರೊಜೆಕ್ಟ್ ಮಾಡೋದು. ಸೊ ಅದು ಬಂದ್ಬಿಟ್ಟು ಇಲ್ಲಿ ರಚನಾತ್ಮಕ ಕಲಿಕಾ ಸನ್ನಿವೇಶದ ಇಲ್ಲಿ ಭಾಗವಾಗಿರುತ್ತೆ ಅಂತ. ಸೊ ಆಪ್ಷನ್ ನಂಬರ್ 4. ಅದನ್ನು ಹೊರತುಪಡಿಸಿ ಕೊಟ್ಟಿರ್ತಕ್ಕಂಥ ಇನ್ನು 3 ಕೂಡ ಸರಿಯಾದಂಥ ಉತ್ತರ ಆಗಲ್ಲ ಇದಕ್ಕೆ. ಸೊ ನೆಕ್ಸ್ಟು ಈಗ 139ನೇ ಪ್ರಶ್ನೆ ನೋಡೋಣ. ಇಲ್ಲಿ ಕ್ವಶನ್ ನಂಬರ್ 139. ಭೂಗೋಳಶಾಸ್ತ್ರ ಬೋಧನೆಗೆ ಒಂದು ಪ್ರತ್ಯೇಕ ಭೂಗೋಳ ಪ್ರಯೋಗಶಾಲೆ ಅವಶ್ಯಕತೆ ಇದೆ. ಏಕೆಂದರೆ ಈಗ ಜಾಗ್ರಫಿ ಬಗ್ಗೆ ನೀವು ಪಾಠ ಮಾಡಬೇಕು ಅಂದರೆ ಅದಕ್ಕೆ ಒಂದು ಪ್ರತ್ಯೇಕವಾಗಿ ಒಂದು ಜಾಗ್ರಫಿಕ್ ಲ್ಯಾಬ್ರೇಟರಿ ಅಂತಕ್ಕಂಥದ್ದು ಬೇಕೇ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಕೆಲವೊಂದು ಪಾಠಗಳು ಬಂದಾಗ ಒಂದು ಭೂಪಟದ ಮುಖಾಂತರವಾಗಿ ಪಾಠ ಮಾಡಬೇಕಾಗುತ್ತೆ, ಅಥವಾ ಒಂದು ಗ್ಲೋಬ್ ಇದ್ದರೆ ನಿಮಗೆ ಆ ಗ್ಲೋಬನ್ನು ಬಳಸ್ಕೊಂಡು ಪಾಠ ಮಾಡಬೇಕಾಗುತ್ತೆ. ಯಾಕಂದರೆ ಈಗ ಜಾಗ್ರಫಿ ಬಗ್ಗೆ ಹೇಳಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಾಗೆ ಏನಾದರೂ ಒಂದು ಪ್ರಯೋಗಶಾಲೆನೋ ಅಥವಾ ಚಾರ್ಟ್ಸೋ ಅಥವಾ ಮತ್ತೊಂದು ಅದಕ್ಕೆ ಪೂರಕವಾಗಿ ಏನಾದರೂ ಇದ್ದರೆ ಮಾತ್ರ ನಿಮಗೆ ಜಾಗ್ರಫಿ ಅಂತಕ್ಕಂಥದ್ದು ಕಂಪ್ಲೀಟಾಗಿ ನೀವೇನು ಅಂದ್ಕೊಂಡಿದ್ರೆ ಅದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಸಾಧ್ಯ ಆಗೋದು. ಯಾಕಂದರೆ ಜಾಗ್ರಫಿ ಆಗಲಿ, ಕೆಲವೊಂದು ಸಾಮ್ರಾಜ್ಯಗಳ ಬಗ್ಗೆ ಪಾಠ ಮಾಡಬೇಕಾಗಲಿ, ನೀವು ಸುಮ್ಮನೆ ಬ್ಲೈಂಡಾಗಿ ಬರೀ ಥಿಯರಿನೇ ಹೇಳ್ತಾ ಕೂತ್ಕೊಂಡ್ರೆ ಆಗಲ್ಲ. ಮಕ್ಕಳಿಗೆ ಆ ಇಮ್ಯಾಜಿನೇಷನ್ ಅಂತಕ್ಕಂಥದ್ದು ಅಷ್ಟು ಈಸಿಯಾಗಿ ಬರಲ್ಲ. ಹಾಗಾಗಿ ಚಿತ್ರಪಟಗಳ ಮೂಲಕವಾಗಿ ಚಾರ್ಟ್ಸು ಮತ್ತು ಸ್ವತಂತ್ರ ಪೂರ್ವ ನಕ್ಷಾಪಟಗಳು, ನಕ್ಷೆಗಳಾಗಿರ್ಬೋದು, ಭೂಪಟಗಳಾಗಿರ್ಬೋದು, ಪ್ರಯೋಗಶಾಲೆ ಆಗಿರ್ಬೋದು, ಇವೆಲ್ಲ ಬಹಳ ಪ್ರಮುಖವಾಗಿ ಬೇಕಾಗುತ್ತೆ. ಸೊ ಏನಕ್ಕೆ ಬೇಕು ಜಾಗ್ರಫಿ ಟೀಚಿಂಗ್ ಮಾಡಬೇಕಾದ್ರೆ ಒಂದು ಜಾಗ್ರಫಿ ಲ್ಯಾಬೊರೇಟ್ರಿ ಸ್ಕೂಲು, ಪ್ರಯೋಗಶಾಲೆ ಅಂತ. ಭೂಗೋಳಶಾಸ್ತ್ರದ ಕಲಿಕೆಯನ್ನು ಹೆಚ್ಚು ನೈಜಗೊಳಿಸಲು ಸಾಕು, ಇದೊಂದೇ ಆಪ್ಷನ್ ಸಾಕು. ಇನ್ಯಾವುದು ಕೂಡ ನಾವು ಇಲ್ಲಿ ಟಚ್ ಮಾಡೋದು ಬೇಡ. ಬೇಕಾದ್ರೆ
ಇನ್ನು ಉಳಿದಿರತಕ್ಕಂಥ ಆಪ್ಷನ್ನ ಬೇಕಾದ್ರೆ ನಾನು ಓದ್ಬಿಡ್ತೀನಿ. ನಾನು 139ನೇದಕ್ಕೆ ಮೊದಲನೇ ಆಪ್ಷನ್ ಬಂದು ಭೂಗೋಳಶಾಸ್ತ್ರದ ಕಲಿಕೆಯನ್ನು ಹೆಚ್ಚು ನೈಜಗೊಳಿಸಲು ವಿಷಯದ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳಲು. ಮೂರನೇ ಆಪ್ಷನ್ ಬಂದು 139ನೇ ಪ್ರಶ್ನೆಗೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಹಿಯರ್ ವಿ ಗೋ. 139 ನೋಡಿ ಇಲ್ಲಿದೆ. ಇಲ್ಲಿ ಭೂಗೋಳ ವಿಷಯವು ಪ್ರಪಂಚದ ಬೇರೆ ಬೇರೆ ಪ್ರಾದೇಶಿಕ ವಿಷಯಗಳಿಗೆ ಸಂಬಂಧಪಟ್ಟಿರುವುದರಿಂದ ಬೋಧನಾ ಸಾಮಗ್ರಿಗಳು ಬೋಧನೆಗೆ ಶೀಘ್ರ ಕೈಗೆ ಸಿಗುವಂತಿರಲು. ಇದು ಬರಲ್ಲ ಬಿಡಿ, ಇದು ಬೋಧನಾ ಸಾಮಗ್ರಿಗಳು ಬೋಧನೆಗೆ ಶೀಘ್ರ ಕೈಗೆ ಸಿಗುವಂತಿರಲು ಅಂತಕ್ಕಂಥದ್ದು ಬರಲ್ಲ ಇಲ್ಲಿ. ಯಾವ್ದು ಬರುತ್ತಪ್ಪ ಅಂದರೆ ನೋಡಿ ಇಲ್ಲಿ ಹೇಳಿದಲ್ಲಿ ನಾನು. ಮೊದಲನೇದು ನಾನು ಟಿಕ್ ಹಾಕಿದ್ದೀನಿ ಅಲ್ಲೇನೇ, ಅದು ದಟ್ ಈಸ್ ಭೂಗೋಳಶಾಸ್ತ್ರದ ಕಲಿಕೆಯನ್ನು ಹೆಚ್ಚು ನೈಜಗೊಳಿಸಲು. ಅಂದರೆ ವಾಸ್ತವಕ್ಕೆ ಹತ್ರ ಆಗೋ ರೀತಿಯಲ್ಲಿ ನೈಜವಾಗಿ ಆ ಬೋಧನೆ ಅಂತಕ್ಕಂಥದ್ದು ಏನಾಗುತ್ತೆ, ಕ್ಲಾಸ್ ರೂಮಲ್ಲಿ ಅದು ವ್ಯಕ್ತವಾಗುತ್ತೆ. ಜಾಗ್ರಫಿಕ್ ಬಗ್ಗೆ ನಾವು ಕ್ಲಾಸನ್ನು ಮಾಡಬೇಕಾದ್ರೆ ಅಂತ. ಈ ರೀತಿಯ ಭೂಗೋಳ ಪ್ರಯೋಗಶಾಲೆಗಳಿದ್ದರೆ ಅದು ಕ್ಲಾಸು ಅಂತಕ್ಕಂಥದ್ದು ನೈಜವಾಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಹಾಗಾಗಿ ಇಲ್ಲಿ ಆಪ್ಷನ್ 1 ಇದಕ್ಕೆ ಸರಿಯಾದಂಥ ಆನ್ಸರ್ ಆಗುತ್ತೆ. ಸ್ಕಾಲ್ ಡೌನ್ ಮಾಡೋಣ. ಇಲ್ಲಿ 140ನೇ ಪ್ರಶ್ನೆ ಬಲಭಾಗದಿಂದ ಸ್ಟಾರ್ಟ್ ಆಗುತ್ತೆ ನೋಡಿ, ಇಲ್ಲಿದೆ ಈಗ. ಅಣು ಬೋಧನೆಯ ಮುಖ್ಯ ಉದ್ದೇಶ ಏನು ಅಂತ. ಅಣು ಬೋಧನೆಯ ಮುಖ್ಯ ಉದ್ದೇಶ ನೋಡಿ, ಮೊದಲನೇದು ವಿದ್ಯಾರ್ಥಿಗಳ ವರ್ತನೆಯನ್ನು ಪರೀಕ್ಷೆ ಮಾಡಲಿಕ್ಕೆ, ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡಲಿಕ್ಕೆ, ಬೋಧನೆಯಲ್ಲಿರ್ತಕ್ಕಂಥ ಕ್ಲಿಷ್ಟತೆಯನ್ನು ನಿವಾರಿಸಲಿಕ್ಕೆ, ವಿದ್ಯಾರ್ಥಿಗಳಲ್ಲಿ ವಿಷಯ ಜ್ಞಾನವನ್ನು ಬೆಳೆಸಲಿಕ್ಕೆ. ಬೋಧನೆಯಲ್ಲಿರ್ತಕ್ಕಂಥ ಕ್ಲಿಷ್ಟವನ್ನು ನಿವಾರಣೆ ಮಾಡಲಿಕ್ಕೆ ಅಂತ. ಅಣು ಬೋಧನೆಯ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಟೀಚಿಂಗ್ ಲೆವೆಲಲ್ಲಿ ಅಥವಾ ಟೀಚಿಂಗ್ ಮಾಡಬೇಕಾದ್ರೆ ಏನಾದರೂ ಕೆಲವೊಂದು ಸಮಸ್ಯೆಗಳಾದಾಗ, ಕ್ಲಿಷ್ಟತೆ ಇದ್ದಾಗ ಅವುಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಅಥವಾ ಅವುಗಳಿಗೆ ಪರಿಹಾರವನ್ನು ಕಂಡುಹಿಡಿದು ಅದನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಈ ಅಣು ಬೋಧನೆ ಅಂತಕ್ಕಂಥದ್ದು ತುಂಬ ಸಹಾಯ ಮಾಡುತ್ತೆ ಇದು. ಹಾಗಾಗಿ ಈ ಬೋಧನೆಯ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಟೀಚಿಂಗಲ್ಲಿ ಇರ್ತಕ್ಕಂಥ ಕ್ಲಿಷ್ಟತೆಯನ್ನು ನಿವಾರಣೆ ಮಾಡಲಿಕ್ಕೆ, ಆಯಿತಾ. ಇದು ಆ್ಯಸ್ ಒಬ್ಬ ಸೋಷಿಯಲ್ ಸೈನ್ಸ್ ಟೀಚರ್ಗೆ ಸಂಬಂಧಪಟ್ಟಂಥ ಒಂದು ವಿಚಾರ ಇದು. ಹಾಗಾಗಿ ತನ್ನ ಬೋಧನೆಯಲ್ಲಿ ಇರ್ತಕ್ಕಂಥ ಕ್ಲಿಷ್ಟವನ್ನು ನಿವಾರಣೆ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಆತ ಸರಿಯಾದ ರೀತಿಯಲ್ಲಿ ತನ್ನ ತರಗತಿಗಳನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ, ಆಯಿತಾ. ಯಾಕಂದರೆ ಕ್ಲಿಷ್ಟತೆ ಹೋಗಲಿಲ್ಲ ಅಂದರೆ ಅವನು ಪರಿಣಾಮಕಾರಿಯಾಗಿ ಟೀಚನ್ನು ಮಾಡಲಿಕ್ಕಾಗಲ್ಲ. ಹಾಗಾಗಿ ಆ ಕ್ಲಿಷ್ಟತೆಯನ್ನು ನಿವಾರಿಸ್ಕೊಳ್ಬೇಕಾಗತ್ತೆ. ಇದಕ್ಕೆ ಸೂಕ್ತವಾಗಿ ಸಹಾಯ ಮಾಡುವಂಥದ್ದು ಅಣುಬೋಧನೆ, ಆಯಿತಾ. 141ನೇ ಪ್ರಶ್ನೆ ನೋಡೋಣ ಈಗ. ಕ್ವಶನ್ ನಂಬರ್ 141. ಈ ಕೆಳಗೆ ಕೊಟ್ಟಿರುವ ಬೋಧನಾ ಉದ್ದೇಶಗಳಲ್ಲಿ ಮನೋಚಾಲನಾ ವಲಯಕ್ಕೆ ಸಂಬಂಧಿಸಿದ ಬೋಧನಾ ಉದ್ದೇಶವೆಂದರೆ. ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಬೋಧನಾ ಉದ್ದೇಶಗಳಲ್ಲಿ ಮನೋಚಾಲನಾ ವಲಯಕ್ಕೆ ಸಂಬಂಧಿಸಿದ ಬೋಧನಾ ಉದ್ದೇಶವೆಂದರೆ ಆಸ್ತಿ, ಕೌಶಲ್ಯ, ತಿಳುವಳಿಕೆ, ಅನ್ವಯ. ಆಸ್ತಿ, ಕೌಶಲ್ಯ, ತಿಳುವಳಿಕೆ, ಅನ್ವಯ ಅಂತಿದೆ. ದಟ್ ಈಸ್ ಸ್ಕಿಲ್ ಅಂತ ಇದೆಯಲ್ಲ ಇಲ್ಲಿ, ಕೌಶಲ್ಯ ಅಂತ. ಇದು ಇಟ್ಸ್ ಗೋಯಿಂಗ್ ಟು ಬಿ ರೈಟ್ ಆನ್ಸರ್ ಆಫ್ ದಿಸ್ ಕ್ವಶನ್. ಇಲ್ಲಿ ಬೋಧನಾ ಉದ್ದೇಶಗಳಲ್ಲಿ ಮನೋಚಾಲನಾ ವಲಯಕ್ಕೆ ಸಂಬಂಧಪಟ್ಟಂಥ ಬೋಧನಾ ಉದ್ದೇಶ. ಮನೋಚಾಲನ ಅಂದರೆ ಮನಸ್ಸಿಗೆ ಒಂದು ಸಂಬಂಧಪಟ್ಟಂಥ ಒಂದು ಕ್ರಿಯೆ ಇದು. ಮನೋಚಾಲನಾ ವಲಯ ಅಂದರೆ ದಟ್ ಈಸ್ ಒಂದು ಮನಸ್ಸಿಗೆ ಸಂಬಂಧಪಟ್ಟಂಥ ಒಂದು ಝೋನ್ ಬರುತ್ತೆ ಇದು. ಅದಕ್ಕೆ ಇಲ್ಲಿ ಯಾವುದು ಬರುತ್ತೆ ಬೋಧನಾ ಉದ್ದೇಶ ಅಂದರೆ ಇಲ್ಲಿ ಆಸ್ತಿ ಅಂತೂ ಬರಲ್ಲ, ತಿಳುವಳಿಕೆನೂ ಬರಲ್ಲ, ಅನ್ವಯನೂ ಬರಲ್ಲ. ದಟ್ ಈಸ್ ಕೌಶಲ್ಯ ಬರುತ್ತೆ, ಸ್ಕಿಲ್ಲು. ಆ ಸ್ಕಿಲ್ ಇದ್ದರೆ ಮಾತ್ರ ಇಲ್ಲಿ ಮನೋಚಾಲನಾ ವಲಯಕ್ಕೆ ಸಂಬಂಧಪಟ್ಟಂಥ ಅದು ಬೋಧನಾ ಉದ್ದೇಶವಾಗುತ್ತೆ, ಕೌಶಲ್ಯ ಅಂತಕ್ಕಂಥದ್ದು. ನೆಕ್ಸ್ಟು ಚರ್ಚಾ ವಿಧಾನದ ಪ್ರಮುಖ ಉದ್ದೇಶ ಏನು ಅಂತ. ಚರ್ಚಾ ವಿಧಾನದ ಪ್ರಮುಖ ಉದ್ದೇಶವೇನು? ವೈಯಕ್ತಿಕ ತೀರ್ಮಾನ, ಸಾಮೂಹಿಕ ನಿರ್ಧಾರ ಮತ್ತು ವೈಯಕ್ತಿಕ ಆಲೋಚನೆ. ವೈಯಕ್ತಿಕ ಆಲೋಚನೆ ಮತ್ತು ತೀರ್ಮಾನ, ಸಾಮೂಹಿಕ ಆಲೋಚನೆ ಮತ್ತು ತೀರ್ಮಾನ, ಆಯಿತಾ. ಇದಕ್ಕೆ ರೈಟ್ ಆನ್ಸರ್ ಬಂದು ಆಪ್ಷನ್ ನಂಬರ್ 4 ಇದೆಯಲ್ಲ ಇಲ್ಲಿ, ಸಾಮೂಹಿಕ ಆಲೋಚನೆ ಮತ್ತು ತೀರ್ಮಾನ ಸರಿಯಾದಂಥ ಉತ್ತರ ಆಗುತ್ತೆ ಇಲ್ಲಿ. ಮೊದಲನೇದು ವೈಯಕ್ತಿಕ ತೀರ್ಮಾನ, ಸಾಮೂಹಿಕ ನಿರ್ಧಾರ ಮತ್ತು ವೈಯಕ್ತಿಕ ಆಲೋಚನೆ, ವೈಯಕ್ತಿಕ ಆಲೋಚನೆ ಮತ್ತು ತೀರ್ಮಾನ, ಸಾಮೂಹಿಕ ಆಲೋಚನೆ ಮತ್ತು ತೀರ್ಮಾನ. ಭಾಳ ಈಸಿಯಾಗಿ. ಚರ್ಚೆ ಅಂದರೆ ಒಬ್ಬರಂತೂ ಚರ್ಚೆ ಮಾಡೋಕ್ಕಾಗಲ್ಲ. ಯಾವುದಾದ್ರು ಒಂದು ವಿಚಾರವನ್ನು ಎತ್ಕೊಂಡು ಅಲ್ಲಿ ಸಮೂಹದಲ್ಲಿ ಚರ್ಚೆ ಆಗುತ್ತೆ, ಸಾಮೂಹಿಕವಾಗಿ ಚರ್ಚೆ ಆಗುತ್ತೆ. ಹಾಗಾಗಿ ಯಾರ್ಯಾರು ಏನೆಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾರೆ ಅವೆಲ್ಲವನ್ನು ಕ್ರೋಢೀಕರಿಸಿ ನಾವು ಆಲೋಚನೆಯನ್ನು ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಫೈನಲಿ. ಎಲ್ಲ ಒಂದು ಅಭಿಪ್ರಾಯಗಳನ್ನು, ಚರ್ಚೆಯನ್ನು ಒಗ್ಗೂಡಿಸ್ಕೊಂಡು. ಹಾಗಾಗಿ ಆಪ್ಷನ್ ನಂಬರ್ 4 ಇಸ್ ದ ರೈಟ್ ಆನ್ಸರ್ ಇದಕ್ಕೆ ಈಗ. ಕ್ವಶನ್ ನಂಬರ್ 143 ನೋಡೋಣ ಈಗ. ಹರಪ್ಪ ನಾಗರಿಕತೆ ಈ ಪಾಠದ ಬೋಧನೆಗೆ ಹೆಚ್ಚು ಸೂಕ್ತವಾದ ವಿಧಾನ ಅಂತಿದೆ. ಯಾವ ಒಂದು ಪಾಠದ ಬೋಧನೆಗೆ ಹರಪ್ಪ ನಾಗರಿಕತೆ ಅಂತಕ್ಕಂಥದ್ದು ಹೆಚ್ಚು ಸೂಕ್ತವಾಗುತ್ತೆ ಅಂತ. ಇಲ್ಲಿ ಐ ಥಿಂಕ್ 4 ಆಪ್ಷನ್ ಕೊಡಿದರೆ ಆ ಕೋಡನ್ನು ಯೂಸ್ ಮಾಡಿಕೊಂಡು ಅಲ್ಲಿ ಯಾವುದು ಸರಿ ಅಂತ ನಾವಿಲ್ಲಿ ಗೆಸ್ ಮಾಡಬೇಕು. ಅದು AB ಸರಿನೋ, CD ಸರಿನೋ, ಯಾವುದು ಅಂತ. ನಾಟಕೀಕರಣ, ಮೂಲಾಧಾರ, ಸಮಸ್ಯೆ ಪರಿಹಾರ ಮತ್ತು ಯೋಜನಾ ವಿಧಾನ ಅಂತಿದೆ. ನಾಟಕೀಕರಣ, ಮೂಲಾಧಾರ, ಸಮಸ್ಯೆ ಪರಿಹಾರ ಮತ್ತು ಯೋಜನಾ ವಿಧಾನ ಅಂತಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಬಂದು ನೋಡಿ B ಮತ್ತು D ಅಂತ ಇದೆಯಲ್ಲ. ಇದು ಇದಕ್ಕೆ ಸೂಕ್ತವಾದಂಥ ಉತ್ತರ ಆಗುತ್ತೆ. B ಮತ್ತು D ಮಾರ್ಕ್ ಮಾಡ್ಬಿಡ್ತೀವಿ ನೋಡಿ. ಮೂಲಾಧಾರ ಮತ್ತು ಇನ್ನೊಂದು D ಬಂದು ಯೋಜನಾ ವಿಧಾನ. ಮೂಲಾಧಾರ ವಿಧಾನ ಮತ್ತು ಯೋಜನಾ ವಿಧಾನಕ್ಕೆ ಈ ಹರಪ್ಪ ನಾಗರಿಕತೆ ಅಂತಕ್ಕಂಥ ಒಂದು ಪಾಠ ಬೋಧನೆಗೆ ಇದು ಸೂಕ್ತವಾದಂಥ ವಿಧಾನ ಯಾವುದಪ್ಪ ಅಂದರೆ ಒಂದು ಮೂಲಾಧಾರ ವಿಧಾನ, ಇನ್ನೊಂದು ಸಮಸ್ಯೆ ಪರಿಹಾರ ವಿಧಾನಕ್ಕೆ ಇದು ಸೂಕ್ತವಾಗುತ್ತೆ. ನೆಕ್ಸ್ಟು 144ನೇ ಪ್ರಶ್ನೆ ನೋಡೋಣ ಈಗ. ಕ್ವಶನ್ ನಂಬರ್ 144. ಈ ಕೆಳಗಿನ ಯಾವ ಆಧಾರವು ಇತಿಹಾಸದ ವಿಷಯವನ್ನು
ಪರಿಣಾಮಕಾರಿಯಾಗಿ ಬೋಧನೆ ಮಾಡಲಿಕ್ಕೆ ಪ್ರಾಥಮಿಕ ಆಧಾರವಾಗಿದೆ. ಸೊ ಇತಿಹಾಸವನ್ನು ಬೋಧನೆ ಮಾಡಲಿಕ್ಕೆ ಯಾವ ಆಧಾರ ಅಂತಕ್ಕಂಥದ್ದು ಇಲ್ಲಿ ಪ್ರೈಮರಿ ಅಂದರೆ ಅದೇ ಪ್ರಾಥಮಿಕ ಆಧಾರವಾಗಿದೆ ಅಂತ ಕೇಳಿದರೆ, ಸ್ಮಾರಕಗಳು, ದಿನಪತ್ರಿಕೆ, ಪುಸ್ತಕ, ಸಂದರ್ಶಕರ ದಾಖಲೆಗಳು. 100% ಆಪ್ಷನ್ 1 ಸ್ಮಾರಕಗಳಿದಕ್ಕೆ, ಆಯಿತಾ. ಏಕೆಂದರೆ ಪ್ರಾಚ್ಯ ಸಂಶೋಧನಾ ಇಲಾಖೆಯಿಂದಾಗಿ ಕೆಲವೊಂದು ಸಾಮ್ರಾಜ್ಯಗಳಿಗೆ ಸಂಬಂಧಪಟ್ಟಂಥ ಹಲವಾರು ಸ್ಮಾರಕಗಳು ಈಗಾಗಲೇ ಸಿಕ್ಕಿರುವಂಥದ್ದು. ಹಾಗಾಗಿ ಸ್ಮಾರಕ ಆಗಲಿ, ನಾಣ್ಯ ಆಗಲಿ, ಅಥವಾ ಯಾವುದೇ ಪಳೆವಳಿಕೆ ಆಗಲಿ, ಬಟ್ ಏನೇ ಭೂ ಸಂಶೋಧನೆ ಮಾಡಿದಾಗ ಸಿಕ್ತಂಥ ಯಾವುದೇ ದಾಖಲೆಗಳಾಗಿ ಅವೆಲ್ಲವೂ ಕೂಡ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಒಂದು ಆಕರಗಳಾಗಿರ್ತವೆ ಅಥವಾ ಆಧಾರಗಳಾಗಿರ್ತವೆ. ಹಾಗಾಗಿ ಸ್ಮಾರಕ ಅಂತಕ್ಕಂಥದ್ದು ಇತಿಹಾಸದ ವಿಷಯವನ್ನು ಪರಿಣಾಮಕಾರಿಯಾಗಿ ಬೋಧನೆ ಮಾಡಲಿಕ್ಕೆ ಅದೊಂದು ಪ್ರಾಥಮಿಕ ಆಕರವಾಗಿದೆ ಇಲ್ಲಿ. ಸೊ ನೆಕ್ಸ್ಟು 145ನೇ ಪ್ರಶ್ನೆ ನೋಡೋಣ. ಕ್ವಶನ್ ನಂಬರ್ 145 ಇಲ್ಲಿ, ಈ ಕೆಳಗಿನವುಗಳಲ್ಲಿ ಯಾವುದು ಶಿಕ್ಷಕರ ನಡುವೆ ವ್ಯವಸ್ಥಿತ ಚರ್ಚೆಯಲ್ಲ ಅಂತ. ಈ ಕೆಳಗಿನಲ್ಲಿ ಯಾವುದು ಶಿಕ್ಷಕರ ನಡುವೆ ವ್ಯವಸ್ಥಿತವಾದ ಚರ್ಚೆ ಆಗಿರಲ್ಲ ಅಥವಾ ಚರ್ಚೆಯಲ್ಲ ಅಂತ. ತರಗತಿಯಲ್ಲಿ ಪಾಠದ ನಡುವೆ ನಡೀತಕ್ಕಂಥ ಚರ್ಚೆ, ಚರ್ಚಾಗೋಷ್ಠಿ, ವಿಚಾರ ಸಂಕಿರಣ ಮತ್ತು ವಿಚಾರಗೋಷ್ಠಿ ಅಂತ. ಆ್ಯಕ್ಚುಲಿ ಕ್ಲಾಸ್ ರೂಮ್ಸಲ್ಲಿ ಕ್ಲಾಸ್ ಮಾಡಬೇಕು, ತರಗತಿಗಳು ಮಾಡಬೇಕು, ಅಲ್ಲೇ ಚರ್ಚೆಗಳಾಗ್ಬೋದು. ಚರ್ಚೆಯನ್ನು ಮಾಡಲಿಕ್ಕೆ ಅದಕ್ಕೆ ಪ್ರತ್ಯೇಕವಾದಂಥ ವೇದಿಕೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಚರ್ಚಾಗೋಷ್ಠಿ ಮಾಡ್ಬೋದು, ವಿಚಾರ ಸಂಕಿರಣ ಮಾಡ್ಬೋದು, ವಿಚಾರಗೋಷ್ಠಿ ಮಾಡ್ಬೋದು, ಅಥವಾ ಸಂವಾದಗಳು ಮಾಡ್ಬೋದು. ಇನ್ನೂ ಹಲವಾರು ರೀತಿಯಲ್ಲಿ ಇರುತ್ತೆ ಇದು. ಹಾಗಾಗಿ ತರಗತಿಯಲ್ಲಿ ಪಾಠದ ನಡುವೆ ನಡೆದ ಚರ್ಚೆ ಅಂತಕ್ಕಂಥದ್ದು, ಸೊ ಶಿಕ್ಷಕರ ನಡುವೆ ವ್ಯವಸ್ಥಿತವಾದ ಚರ್ಚೆ ಎಲ್ಲ ಅನ್ನಲಿಕ್ಕೆ ಇಲ್ಲಿ ಸರಿಯಾದಂಥ ಒಂದು ಆನ್ಸರ್ ಆಗುತ್ತೆ ಇಲ್ಲಿಗೆ. ಯಾವುದಕ್ಕೆ? ಆಪ್ಷನ್ 1 145ನೇ ಪ್ರಶ್ನೆಗೆ. ಸೊ ನೆಕ್ಸ್ಟು ಲೆಟ್ಸ್ ಮೂವ್ ಆನ್. ಇಲ್ಲಿ 146ನೇ ಪ್ರಶ್ನೆ ಮಾಡೋಣ ಇದು. ಸೊ 146 ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದು. ಬಡತನ ಮತ್ತು ಹಸಿವು ಈ ಪಾಠವನ್ನು ಪರಿಣಾಮಕಾರಿಯಾಗಿ ಬೋಧನೆ ಮಾಡಬೇಕಾದ್ರೆ ಈ ಕೆಳಗಿನ ಯಾವ ವಿಷಯಗಳ ಜ್ಞಾನ ಅತ್ಯಂತ ಅವಶ್ಯಕವಾಗಿದೆ ಅಂತ. ನೋಡಿ, ವೆರಿ ಇಂಪಾರ್ಟೆಂಟು. ಇಂಥ ಒಂದು ಪ್ರಶ್ನೆಗಳು ರಿಪಿಟೇಷನ್ ಆಗುತ್ತೆ ಈ ಸಮಾಜ ವಿಜ್ಞಾನ ಪತ್ರಿಕೆಯಲ್ಲಿ. ಹಾಗಾಗಿ ಸೊ ಈ ರೀತಿಯ ಪ್ರಶ್ನೆಗಳು ಬಂದಾಗ ಸ್ವಲ್ಪ ತೀರಾ ಫೋಕಸ್ ಆಗಿ ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಬಡತನ ಮತ್ತು ಹಸಿವು ಈ ಪಾಠವನ್ನು ಪರಿಣಾಮಕಾರಿಯಾಗಿ ಬೋಧನೆ ಮಾಡಬೇಕಾದಾಗ ಈ ಕೆಳಗಿನ ಯಾವ ವಿಷಯಗಳ ಜ್ಞಾನ ಅತ್ಯಂತ ಅವಶ್ಯಕವಾಗಿದೆ ಅಂತ. ನೋಡಿ, ಇಲ್ಲಿ ಹಲವಾರು ವಿಷಯಗಳು ಕೊಟ್ಟಿದ್ದಾರೆ. ಇಲ್ಲಿ ಸಾಹಿತ್ಯ, ಇತಿಹಾಸ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ ಅಂತ ಇದೆ ಇಲ್ಲಿ. ಸೊ 100% ಇದನ್ನೇ ಅಂದರೆ ಸಮಾಜ ವಿಜ್ಞಾನದ ಬೋಧನೆಯಲ್ಲಿ ಯಾರಿಗೆ ಇಡ್ತಾ ಇರುತ್ತೋ ಅದ್ರ ಬಗ್ಗೆ ಯಾರು ತುಂಬ ಚೆನ್ನಾಗಿ ಓದ್ಕೊಂಡಿರ್ತಾರೋ ಅವರು ಭಾಳ ಈಸಿಯಾಗಿ ಗೆಸ್ ಮಾಡಿಬಿಡ್ತಾರೆ. ಒಂದು ಎಕನಾಮಿಕ್ಸು, ಇನ್ನೊಂದು ಸೋಷಿಯಾಲಜಿ. ಸೊ ಯಾವ 2 ವಿಷಯಗಳ ಬಗ್ಗೆ ಅತ್ಯಂತ ಹೆಚ್ಚಿನ ಜ್ಞಾನ ಇರಬೇಕು ಅಂದರೆ ಒಂದು ಅರ್ಥಶಾಸ್ತ್ರ, ಇನ್ನೊಂದು ಸಮಾಜಶಾಸ್ತ್ರ. ಹಾಗಾಗಿ ಸಿ ಮತ್ತು ಡಿ ಅಂತಿದೆಯಲ್ಲ, ಇದು ರೈಟ್ ಆನ್ಸರ್ ಆಗುತ್ತೆ ಇದಕ್ಕೆ, ಆಯಿತಾ. ಸೊ ನೆಕ್ಸ್ಟು 147ನೇ ಪ್ರಶ್ನೆ ನೋಡೋಣ ಈಗ. ಕ್ವಶನ್ ನಂಬರ್ 147, ವಿದ್ಯಾರ್ಥಿಗಳ ಭಾಷಾ ಸಾಮರ್ಥ್ಯವನ್ನು ಈ ಕೆಳಗಿನ ಯಾವ ವಿಧದ ಪರೀಕ್ಷೆಯಿಂದ ವ್ಯಾಪಕವಾಗಿ ಅಳೆಯಬಹುದಾಗಿದೆ. ಅಂದರೆ ವಿದ್ಯಾರ್ಥಿಗಳಿಗೆ ಭಾಷೆಯ ಬಗ್ಗೆ ಎಷ್ಟು ಎಬಿಲಿಟಿ ಇದೆ ಅಥವಾ ಎಷ್ಟು ಕೆಪಾಸಿಟಿ ಇದೆ ಅನ್ನೋದನ್ನು ಪತ್ತೆ ಹಚ್ಚಲಿಕ್ಕೆ ಸೊ ಯಾವ ವಿಧದ ಒಂದು ಪರೀಕ್ಷೆಯಿಂದ ನಾವು ಅದನ್ನು ವ್ಯಾಪಕವಾಗಿ ಅಳೆಯಬಹುದಾಗಿದೆ ಅಂತ. ಒಂದು 4 ಪರೀಕ್ಷೆಗಳು ಕೊಟ್ಟಿದ್ದಾರೆ ಇಲ್ಲಿ. ಬಹು ಆಯ್ಕೆ ಮಾದರಿ ಪರೀಕ್ಷೆಗಳು, ಪ್ರಬಂಧ ಮಾದರಿ ಪರೀಕ್ಷೆಗಳು, ಲಘು ಉತ್ತರ ಮಾದರಿ ಪರೀಕ್ಷೆಗಳು, ಪ್ರಾಯೋಗಿಕ ಮಾದರಿ ಪರೀಕ್ಷೆಗಳು. ನೋಡಿ, ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಲಿ ಅಥವಾ ಲಘು ಉತ್ತರ ಮಾದರಿ ಕ್ವಶನ್ಸ್ ಆಗಲಿ, ಎಕ್ಸ್ಪೆರಿಮೆಂಟ್ ಮಾಡಲ್ ಎಕ್ಸಾಮ್ಸ್ ಆಗಲಿ, ಇವುಗಳಿಂದ ನಾವು ಭಾಷೆ ಅಂದರೆ ಭಾಷಾ ಸಾಮರ್ಥ್ಯ ಇರತಕ್ಕಂಥ ಒಂದು ಜ್ಞಾನವನ್ನು, ಒಬ್ಬ ವಿದ್ಯಾರ್ಥಿಗಿರ್ತಕ್ಕಂಥ ಭಾಷಾ ಸಾಮರ್ಥ್ಯದ ಬಗ್ಗೆ ಅವನಿಗೆ ಎಷ್ಟು ಸೆನ್ಸ್ ಇರುತ್ತೋ, ನಾಲೆಜ್ ಇರುತ್ತೋ ಅದನ್ನು ಇಲ್ಲಿ ಅಳತೆ ಮಾಡಲಿಕ್ಕಾಗಲ್ಲ. ಸೊ ಒಂದೇ ಒಂದು ಎಕ್ಸಾಮಿಂದ ಮಾತ್ರ ಸಾಧ್ಯ ಅದು. ಎಸ್ಎ ಟೈಪ್ ಎಕ್ಸಾಮ್ ಮಾಡ್ತೀವಿ ನೋಡಿ, ಪ್ರಬಂಧ ಮಾದರಿ ಪರೀಕ್ಷೆಗಳು ಅಂತ. ಅಂದರೆ ಯಾವುದಾದ್ರು ಒಂದು ಟಾಪಿಕನ್ನು ಕೊಟ್ಟಾಗ ಅವನು ಎಷ್ಟು ಅದಕ್ಕೆ ತುಂಬ ಯೋಚನೆ ಮಾಡಿ ಒಂದಷ್ಟು ಚರ್ಚೆಗಳನ್ನು ಮಾಡಿಕೊಂಡು ಹೇಗೆ ಅವನು ಹೊಸದಾಗಿ ಥಾಟ್ಸನ್ನು ಯೂಸ್ ಮಾಡಿಕೊಂಡು ಪ್ರೆಸೆಂಟ್ ಕಂಡೀಷನ್ನ ನೋಡಿಕೊಂಡು ಅದ್ರ ಬಗ್ಗೆ ಯಾವ ರೀತಿಯಾಗಿ ಆಳವಾದ ಒಂದು ವಿಷಯ ಗ್ರಹಿಕೆ ಮತ್ತು ಜ್ಞಾನವನ್ನು ಪಡ್ಕೊಂಡು ಬರೀತಾನೋ, ಸೊ ಅದನ್ನು ಅದರ ಬಗ್ಗೆ ಇಟ್ಕೊಂಡು ನಾವು ಅವನಿಗಿರ್ತಕ್ಕಂಥ ಭಾಷಾ ಸಾಮರ್ಥ್ಯವನ್ನು ಪತ್ತೆ ಹಚ್ಚಲಿಕ್ಕೆ ಇಲ್ಲಿ ಅನುಕೂಲ ಆಗುತ್ತೆ. ಹಾಗಾಗಿ ಸೊ ಆಪ್ಷನ್ ನಂಬರ್ 2 ಇದೆಯಲ್ಲ, ಆ್ಯಂಡ್ ಇಟ್ಸ್ ಗೋಯಿಂಗ್ ಟು ಬಿ ಅ ರೈಟ್ ಆನ್ಸರ್ ಆಫ್ ದಿಸ್ 147 ಕ್ವಶನ್ ಈಗ. ಸೊ ನೆಕ್ಸ್ಟು ಲೆಟ್ಸ್ ಮೂವ್ ಆನ್. ಇಲ್ಲಿ 148ನೇ ಪ್ರಶ್ನೆ ನೋಡಿ ಈಗ ಏನಿದೆ ಅಂತ ಇಲ್ಲಿ. ಸೊ ವಿದ್ಯಾರ್ಥಿಗಳಲ್ಲಿ ಬೌದ್ಧಿಕ ಬೆಳವಣಿಗೆಯನ್ನು ಅಭಿವೃದ್ಧಿಪಡಿಸಲು ಈ ಕೆಳಗಿನ ಯಾವ ಅಂಶವು ಅಗತ್ಯವಾಗಿದೆ ಅಂತ. ವಿದ್ಯಾರ್ಥಿಗಳಲ್ಲಿ ಬೌದ್ಧಿಕ ಬೆಳವಣಿಗೆಯನ್ನು ಅಭಿವೃದ್ಧಿಪಡಿಸಲು ಈ ಕೆಳಗಿನ ಯಾವ ಅಂಶವು ಅಗತ್ಯವಾಗಿದೆ ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಬೌದ್ಧಿಕ ಬೆಳವಣಿಗೆಯನ್ನು ಜಾಸ್ತಿ ಮಾಡಲಿಕ್ಕೆ ಅಥವಾ ಡೆವಲಪ್ ಮಾಡಲಿಕ್ಕೆ ಸೊ ನಾವು ಯಾವ ಒಂದು ಅಂಶವನ್ನು ಇಲ್ಲಿ ನಾವು ಕಾಡ್ತೀವಿ ಅಂತ, ಯಾವುದು ಅಗತ್ಯ ಆಗಿದೆ ಅಂತ. ವಿವಿಧ ಸಂಸ್ಕೃತಿ, ಉಪಸಂಸ್ಕೃತಿಗಳ ಜ್ಞಾನವನ್ನು ಹೊಂದುವುದು, ಸದಾ ಅಭಿವೃದ್ಧಿಶೀಲ ಮತ್ತು ತೆರೆದ ಮನಸ್ಸಿನ ಆಗಿರಬೇಕು ಅಂತಿದೆ ಇಲ್ಲಿ. ಸೊ ಇದಾದಮೇಲೆ ನೋಡಿ ಒಂದಷ್ಟು ಆಪ್ಷನ್ನು 148ಗೆ ಕೊಟ್ಟಿದ್ದಾರೆ ಇಲ್ಲಿ. ಸೊ ಅದನ್ನು ಸ್ವಲ್ಪ ರೈಟ್ ಸೈಡಲ್ಲಿ ಬರುತ್ತೆ 148ಗೆ ನೋಡಿ ಇಲ್ಲಿದೆ. ಇಲ್ಲಿ ಭಕ್ತಿ ಮತ್ತು ಧರ್ಮಶ್ರದ್ಧೆ ಉಳ್ಳವರಾಗಿರುವುದು, ತರಗತಿಯ ಸಂವಹನ ಕೌಶಲ ಅಂತ ಇದೆ. ಸೊ ಇದಕ್ಕೆ ಯಾವುದು ಸರಿ ಅಂತ ನಾವೇನು ಮಾಡಬೇಕು, ಇಲ್ಲಿ 2 ಆಯ್ಕೆಯನ್ನು ಚೂಸ್ ಮಾಡಬೇಕು. ಇಲ್ಲಿ ಅವರು 1 or 2 ಸರಿಯಾಗಿದ್ದರೆ ಅದು ಹೇಳಬೇಕು, 3 or 4 ಆಗಿದ್ರೆ ಅದು ಹೇಳಬೇಕು, 3 or 2 ಆಗಿದ್ದರೆ
ಆಯ್ಕೆ ಮಾಡಬೇಕು, ಅಥವಾ 1 or 4 ಆಗಿದ್ದರೆ ಅದನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ದಟ್ ಈಸ್ 1 and 2 ಇದೆ ನೋಡಿ. ಆರಂಭದ 1 ಮತ್ತು 2ನೇ ಆಯ್ಕೆಗಳು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ನೋಡಿ ಆರಂಭದ 1 ಮತ್ತು 2ನೇ ವಾಕ್ಯಗಳು ಇಲ್ಲಿದೆ ನೋಡೋಣ ಇಲ್ಲಿ. ಸೊ ವಿದ್ಯಾರ್ಥಿಗಳಲ್ಲಿ ಬೌದ್ಧಿಕ ಬೆಳವಣಿಗೆಯನ್ನು ಅಭಿವೃದ್ಧಿಪಡಿಸಬೇಕಾದ್ರೆ ಯಾವ ಅಂಶ ಅಗತ್ಯವಾಗಿರುತ್ತೆ ಅಂದರೆ ವಿವಿಧ ಸಂಸ್ಕೃತಿ ಉಪಸಂಸ್ಕೃತಿಗಳ ಜ್ಞಾನವನ್ನು ಹೊಂದೋದು, ಸದಾ ಅಭಿವೃದ್ಧಿಶೀಲ ಮತ್ತು ತೆರೆದ ಮನಸ್ಸಿನವನಾಗಿರಬೇಕು. ಇವೆರಡೂ ಕೂಡ ಸೊ ಇವೆರಡು ಅಂಶಗಳು ಅವನಿಗೆ ಅಗತ್ಯ ಆಗುತ್ತೆ ಅಂತ. ಸೊ 149ನೇ ಪ್ರಶ್ನೆ ನೋಡೋಣ ಈಗ. ಸೊ ಈ ಕೆಳಗಿನ ಯಾವ ಮೌಲ್ಯವು ವಿದ್ಯಾರ್ಥಿಗಳಲ್ಲಿ ಪ್ರಪಂಚದ ಭೌಗೋಳಿಕ ಮತ್ತು ಆರ್ಥಿಕ ಪರಿಕಲ್ಪನೆಗಳ ಬಗ್ಗೆ ತಾರ್ಕಿಕ ಮನೋಭಾವನೆ ಬೆಳೆಸುತ್ತೆ ಅಂತ. ಈ ಕೆಳಗಿನ ಯಾವ ಮೌಲ್ಯ ಅಂತಕ್ಕಂಥದ್ದು ವಿದ್ಯಾರ್ಥಿಗಳಲ್ಲಿ ಪ್ರಪಂಚದ ಭೌಗೋಳಿಕ ಮತ್ತು ಆರ್ಥಿಕ ಪರಿಕಲ್ಪನೆಗಳ ಬಗ್ಗೆ ತಾರ್ಕಿಕ ಮನೋಭಾವನೆಯನ್ನು ಬೆಳೆಸಿದೆ. ಅಂದರೆ ಬರೀ ಮನೋಭಾವನೆಯನ್ನು ಬೆಳೆಸೋದು ಬೇರೆ ಅದು, ಬಟ್ ತಾರ್ಕಿಕವಾಗಿ ಆಲೋಚನಾ ಸಹಿತವಾಗಿ ಮನೋಭಾವನೆಯನ್ನು ವೃದ್ಧಿ ಮಾಡಲಿಕ್ಕೆ ಅದು ಬೇರೆ ಅರ್ಥವನ್ನು ಇಲ್ಲಿ ಪಡ್ಕೊಳ್ಳುತ್ತೆ. ಹಾಗಾಗಿ 4 ಆಪ್ಷನಲ್ಲಿ ಸೌಂದರ್ಯ ಉಪಾಸನೆ, ಸಾಂಸ್ಕೃತಿಕ ಉಪಯುಕ್ತತೆ ಮತ್ತು ಬೌದ್ಧಿಕ ಅಂತಿದೆ. ಸೊ ದಟ್ ಈಸ್ ನೋಡಿ ಇಲ್ಲಿದೆಯಲ್ಲ, ಇಲ್ಲಿ ಬೌದ್ಧಿಕ ಅಂತಿದೆಯಲ್ಲ, ಆಪ್ಷನ್ ನಂಬರ್ 4 ಇದು ಇದಕ್ಕೆ ಸರಿಯಾದಂಥ ಆನ್ಸರ್ ಆಗುತ್ತೆ. ಈ ಕೆಳಗಿನ ಯಾವ ಮೌಲ್ಯವು ವಿದ್ಯಾರ್ಥಿಗಳಲ್ಲಿ ಭೌಗೋಳಿಕ ಮತ್ತು ಆರ್ಥಿಕ ಪರಿಕಲ್ಪನೆಗಳ ಬಗ್ಗೆ ತಾರ್ಕಿಕ ಮನೋಭಾವನೆಯನ್ನು ಬೆಳೆಸುತ್ತೆ ಅಂದರೆ ಅದು ಬೌದ್ಧಿಕ ಮನೋಭಾವನೆ ಆಗುತ್ತೆ. ಸೊ ಅದರಿಂದ ಅವನು ಭೌಗೋಳಿಕ ಮತ್ತು ಆರ್ಥಿಕ ಪರಿಕಲ್ಪನೆಗಳ ಬಗ್ಗೆ ತಾರ್ಕಿಕವಾದಂಥ ಮನೋಭಾವವನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನೆಕ್ಸ್ಟು ಈ ಒಂದು ವಿಡಿಯೋ ಸೆಷನ್ನ ಕಡೆಯ ಪ್ರಶ್ನೆ ಹಾಗೆಯೇ 2017ರ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಕೇಳಿದಂಥ ಕಡೆಯ ಪ್ರಶ್ನೆ ಇದು. ಅಂದರೆ ಸಮಾಜ ವಿಜ್ಞಾನದ ಒಂದು ಬೋಧನಾ ಕೌಶಲ್ಯ ಮತ್ತು ಪೆಡಗಾಜಿಗೆ ಸಂಬಂಧಪಟ್ಟಂತೆ ಕಡೆಯ ಪ್ರಶ್ನೆ, ಹಾಗೆಯೇ ಈ ವಿಡಿಯೋ ಸೆಷನ್ನ ಕಡೆಯ ಪ್ರಶ್ನೆ ಇದು. ಸೊ ಅಲ್ಲಿ ಏನು ಕ್ವಶನ್ ಇದೆ ಫಸ್ಟ್ ನೋಡೋಣ ಈಗ. ಈ ಕೆಳಗಿನ ಬೋಧನಾ ಪ್ರಕ್ರಿಯೆ ಹಂತಗಳನ್ನು ಅನುಕ್ರಮವಾಗಿ ಜೋಡಿಸಿ ಅಂತ. ನೋಡಿ ಬೋಧನಾ ಪ್ರಕ್ರಿಯೆಗೆ ಒಂದಷ್ಟು ಹಂತಗಳು ಬರುತ್ತೆ, ಸ್ಟೆಪ್ಸು. ಬಟ್ ಇಲ್ಲಿ ಏನು ಮಾಡಿದರೆ ಆ ಕಡೆ ಮಾಡಿಕೊಟ್ಟಿದ್ದಾರೆ ಇಲ್ಲಿ, ಬಟ್ ನಾವು ಅದನ್ನು ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಜೋಡಿಸಬೇಕು. ಫಸ್ಟ್ ಯಾವ್ದು ಬರುತ್ತೆ, ಸೆಕೆಂಡ್ ಯಾವ್ದು ಬರುತ್ತೆ ಅಂತ. ಸೊ ಮೊದಲನೇ ಆಪ್ಷನ್ನು ಪ್ರಸ್ತುತ ಜ್ಞಾನವನ್ನು ಪೂರ್ವಜ್ಞಾನಕ್ಕೆ ಹೊಂದಿಸುವುದು, ಮೌಲ್ಯಮಾಪನ, ಬೋಧನಾ ಉದ್ದೇಶವನ್ನು ರಚನೆ ಮಾಡೋದು, ಬೋಧನಾ ಸಾಮಗ್ರಿಗಳನ್ನು ಪ್ರಸ್ತುತಪಡಿಸುವಿಕೆ ಅಂತ ಇದೆ ಇಲ್ಲಿ. ಸೊ ನೋಡಿ ಇಲ್ಲಿ ಆಪ್ಷನ್ ನಂಬರ್ 4 ಇದೆಯಲ್ಲ, ಕಡೆಯ ಆಪ್ಷನ್ನು, ಇದು ಇದಕ್ಕೆ ಸರಿಯಾದಂಥ ಆನ್ಸರ್ ಆಗುತ್ತೆ. 3, 1, 4, 2 ಇದು ಆರ್ಡರ್ ವೈಸ್ ಬರುತ್ತೆ ಈಗ. ಸೊ 3ನೇದು ಯಾವುದು ಬರುತ್ತೆ ಫಸ್ಟು ನೋಡಿ. ಇಲ್ಲಿ ಬೋಧನಾ ಪ್ರಕ್ರಿಯೆ ಹಂತಗಳಲ್ಲಿ ಮೊದಲನೇ ಹಂತ ಯಾವುದಪ್ಪ ಅಂದರೆ ಅನುಕ್ರಮವಾಗಿರ್ತಕ್ಕಂಥದ್ದು. ಮೊದಲನೇದು ಬೋಧನಾ ಉದ್ದೇಶವನ್ನು ರಚನೆ ಮಾಡೋದು, ನೆಕ್ಸ್ಟು ಪ್ರಸ್ತುತ ಜ್ಞಾನವನ್ನು ಪೂರ್ವಜ್ಞಾನಕ್ಕೆ ಹೊಂದಿಸೋದು, ಅದಾದಮೇಲೆ ಬೋಧನಾ ಸಾಮಗ್ರಿಯನ್ನು ಪ್ರಸ್ತುತಪಡಿಸುವಿಕೆ. ಇವೆಲ್ಲವೂ ಆದ ನಂತರದಲ್ಲಿ ಕೊನೆಯಲ್ಲಿ ಬರ್ತಕ್ಕಂಥ ಬೋಧನಾ ಪ್ರಕ್ರಿಯೆ ಅಂದರೆ ಮೌಲ್ಯಮಾಪನ, ಇವ್ಯಾಲ್ಯುವೇಷನ್ ಆಲ್ಮೋಸ್ಟ್ ಯಾವುದೇ ಪ್ರಕ್ರಿಯೆ ಹಂತಗಳಲ್ಲಿ ಅದು ಕೊನೆಯ ಕಡೆಯಲ್ಲೇ ಬರುತ್ತೆ ಅದು. ಹಾಗಾಗಿ 150ನೇ ಪ್ರಶ್ನೆಗೆ ಆಪ್ಷನ್ 4 ಇದೆಯಲ್ಲ, ಇದು ಸರಿಯಾದಂಥ ಉತ್ತರ ಆಗುತ್ತೆ. ಸೊ ಇದಿಷ್ಟು 2018ರಲ್ಲಿ ನಡೆದಂಥ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯ 6 to 8 ಟೀಚರ್ಸ್ಗೆ ಯಾವುದು ಪತ್ರಿಕೆ 2 ಸಮಾಜ ವಿಜ್ಞಾನ. ಸೊ ಈ ಪತ್ರಿಕೆಯ 150 ಪ್ರಶ್ನೆಗಳಿಗೆ ಸಾಧ್ಯವಾದಷ್ಟು ಸರಿಯಾದ ಉತ್ತರ ಹಾಗೂ ಅದಕ್ಕೆ ಪೂರಕವಾದ ವಿವರಣೆಯನ್ನು ಎಲ್ಲವನ್ನು ಹೇಳಿದ್ದೀನಿ ನಾನು. ಐ ಹೋಪ್ ನಿಮಗೆಲ್ಲ ಐ ಥಿಂಕ್ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇನ್ ಕೇಸ್ ಹೇಳ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಏನಾದರೂ ಮಿಸ್ಟೇಕ್ಸ್ ಆಗಿದರೆ ಕಮೆಂಟಲ್ಲಿ ನೀವು ತಿಳಿಸಿದ ಯಾವ ಪ್ರಶ್ನೆ ಸಂಖ್ಯೆ ಯಾವುದು ಸರಿಯಾದ ಉತ್ತರ ಆಗುತ್ತೆ ಅದಕ್ಕೆ. ಅಟ್ ದ ಸೇಮ್ ಟೈಮ್ ಹಾಗೆಯೇ ಅದಕ್ಕೆ ಸೂಕ್ತವಾದಂಥ ವಿವರಣೆಯನ್ನು ಕಮೆಂಟಲ್ಲಿ ಬರೆದು ತಿಳಿಸಿ. ನಾನು ಮುಂದಿನ ವಿಡಿಯೋ ಸೆಷನ್ಸಲ್ಲಿ ಅದನ್ನು ಫೋಕಸ್ ಮಾಡಿ ಅಷ್ಟನ್ನು ಕ್ರೋಢೀಕರಿಸಿ ಒಂದು ವಿಡಿಯೋ ಮಾಡಿ ಎಗೇನ್ ಮತ್ತೆ ಅದನ್ನು ಎಲ್ಲರಿಗೂ ನಾನು ಹೇಳ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀನಿ. ಸೊ ಈ ವಿಡಿಯೋನ ವಾಚ್ ಮಾಡಿದಂಥ ನಿಮಗೆಲ್ಲ ಧನ್ಯವಾದ.